ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪುರಸಭಾ ನೌಕರನ ಮರಣಕ್ಕೆ ಸದಸ್ಯ ಅನಿಫುಲ್ಲಾ ಕಾರಣ ಅಂತ ಆರೋಪಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ವಿಜಯಪುರ ಪುರಸಭಾ ಸದಸ್ಯ ಅನಿಫುಲ್ಲಾ ಕಿರುಕುಳದಿಂದ ಪುರಸಭಾ ನೌಕರ ಪವನ್ ಜೋಶಿ ಮೃತಪಟ್ಟಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪವನ್ ಜೋಶಿಗೆ ದಾಖಲೆ ಮಾಡಲು ಒತ್ತಾಯಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಅನಿಫುಲ್ಲಾ ಅವರ ಮೇಲೆ ಕೊಲೆ ಪ್ರಕರಣ ದಾಖಲಾಗಿದೆ. ಅದಲ್ಲದೆ ಪೈಪುಗಳ ಕಳ್ಳತನದ ಆರೋಪ ಹೊತ್ತಿದ್ದಾರೆ. ಇಂಥವರನ್ನ ಪುರಸಭಾ ಸದಸ್ಯ ಸ್ಥಾನದಿಂದ ಹಾಗೂ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಪ್ರತಿನಿಧಿ ಸ್ಥಾನ, ಸರ್ಕಾರಿ ಕಿರಿಯ ಕಾಲೇಜು ಉಪಾಧ್ಯಕ್ಷ ಸ್ಥಾನದಿಂದ ರದ್ದುಗೊಳಿಸಬೇಕು ಅಂತ ತಿಳಿಸಿದರು. ಕೆ.ಆರ್. ಅನಿಫುಲ್ಲಾ ಪುರಸಭೆ ಸದಸ್ಯ ಅವರು ಒತ್ತಡ, ಅವ್ರು ಕೊಟ್ಟಿರುವಂಥ ಮಾನಸಿಕ ಹಿಂಸೆ ತಾಳಲಾರದೆ ಪೌರಕಾರ್ಮಿಕ ಇವರು ನಮ್ಮ ಪ್ರಾಮಾಣಿಕ ವ್ಯಕ್ತಿ ಜೋಶಿ ಎಂಬ ನಿಧನ ಹೊಂದಿದ್ದಾರೆ. ಅವ್ರ ಮೇಲೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿದೆ. ಒಂದನೇದು ಅವನು ಈಗಾಗಲೇ ಒಂದು ಸುಮಾರು ಪ್ರಕರಣಗಳಿದೆ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳಿದೆ. ಎರಡನೇದು ಪುರಸಭಾ ಕಾರ್ಯಾಲಯದಲ್ಲೇ ಪೈಪುಲ್ ಕಳ್ತನ ಮಾಡಿರೋದಕ್ಕೆ ದಾಖಲೆಗಳೈತೆ. ಪುರಸಭಾ ಅಧಿಕಾರಿಗಳು ಅವನ ಮೇಲೆ ಕಳ್ತನ ಮಾಡಿದ್ರೂ ಯಾಕೆ ಕ್ರಮ ತಗೊಂಡಿಲ್ಲ, ಪೊಲೀಸ್ ಠಾಣೆಯಲ್ಲಿ ಯಾಕೆ ಕ್ರಮ ತಗೊಂಡಿಲ್ಲ. ಬೈಪಾಸ್ ರಸ್ತೆಯಲ್ಲಿ ಒಂದು ಕೊಲೆ ಯತ್ನ ಆಗಿದೆ, ಪೊಲೀಸ್ ಠಾಣೆಯಲ್ಲಿ ಅವನ ಮೇಲೆ FIR ದಾಖಲಾಗಿದೆ. ಪ್ರೆಸೆಂಟಾಗಿ ಅವನ ಮೇಲೆ ವಾರೆಂಟು ಆಗಿದೆ, ಕೆ.ಆರ್. ಅನಿಫುಲ್ಲಾ ಅವರ ಮೇಲೆ ವಾರೆಂಟ್ ಆಗಿದೆ. ಯಾಕೆ ಬಂಧಿಸಿಲ್ಲ? ಅವ್ರನ್ನ ಬಂಧಿಸಿದ್ರೆ ಕೆ.ಆರ್. ಅನಿಫುಲ್ಲಾ ಅವರಿಂದ ಇವನು ಸಾವು ಆಗ್ತಾ ಇರಲಿಲ್ಲ, ಜೋಶಿ ಎಂಬವರು ಸಾವು ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಕ್ರಯದ ಕರಾರ ಪತ್ರಕ ಕರಾರಾಗ ವೈಟ್ಲಾಡಾಗ್ಬಿಟ್ಟು ಅದನ್ನು ಜೆರಾಕ್ಸ್ ತಗೊಂಡು ಬಂದು ಕೊಟ್ಟು ಇದನ್ನು ಖಾತೆ ಮಾಡು ಅಂತೇಳಿ ಬಲವಂತ ಮಾಡಿ ಒತ್ತಡದಿಂದ ಇವರಿಗೆ ಏನು ಈ ಜೋಶಿ ಎಂಬವ್ರಿಗೆ ಹಿಂಸೆದಿಂದ ಅವ್ನು ಸಾಯಿಸೋದು ಅನುಷ್ಠಾನ ಯೋಜನೆ ಇದೆ, ಅದನ್ನು ರದ್ದು ಮಾಡ್ತೀವಿ. SDMC ಸ್ಕೂಲ್ನಲ್ಲಿ ಇರುವ ಉಪಾಧ್ಯಕ್ಷ ಸ್ಥಾನ ತೆರವುಗೊಳಿಸ್ತಾರೆ ಅಂತೇಳಿ ಈಗಾಗಲೇ ನಮಗೂ ಮಾಹಿತಿ ಬಂದಿದೆ. ಸನ್ಮಾನ್ಯ KH ಮುನಿಯಪ್ಪನವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರಂಥ ನಂಬಿಕೆ ವಿಶ್ವಾಸ ನನಗಿದೆ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.